ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನಿಂದ ದೋಸೆ ಮಾಡೋದು ಹೇಗಂತ ನೋಡ್ರಿ. ದಿಢೀರ್ನ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಮಾವಿನ ಹಣ್ಣಿನ ದೋಸೆ ಮಾಡೋದು ಹೇಗಂತ ನೋಡ್ರಿ. ಒಂದ ಮಾವಿನ ಹಣ್ಣು ತೊಗೊಳ ನೋಡ್ರಿ. ಒಂದ ತೊಗೊಳನೆ ಸಿಹಿ ಜಾಸ್ತಿ ಐತಿದು. ಒಂದ ತೊಗೊಂಡನಿ ಈ ಮಾವಿನ ಹಣ್ಣಿನ ದೋಸೆ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಉಪ್ಪಿಟ್ಟು ರವೆ ತೊಗೊಳ ನೋಡ್ರಿ. ಉಪ್ಪಿಟ್ಟು ರವಾನ ಇದಕ್ಕೆ ಹಾಕ್ಯಂತ ನೋಡ್ರಿ. ಮಾವಿನ ಹಣ್ಣಿಗೆ ಉಪ್ಪಿಟ್ಟಿನ ರವೆ ಹಾಕ್ಯಂತ ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬರ್ತೀನಿ ನೋಡ್ರಿ. ಮಿಕ್ಸರ್ ಹಾಕ್ಕೊಂಬಂದನಿ ಈ ಥರ ನುಣ್ಣಗಾಗೈತೆ ನೋಡ್ರಿ. ಈಗ ಇದನ್ನು ಗೋಧಿ ಹಿಟ್ಟನ್ನ ಹಾಕಿ ಕಲಸ್ಬೇಕ್ರಿ. ನೋಡ್ರಿ, ನಾನಿಲ್ಲೇ ಇಷ್ಟು ಗೋಧಿ ಹಿಟ್ಟು ತೊಗೊಂಡು ನೋಡ್ರಿ. ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ, ಸ್ವಲ್ಪ ಮಾಡ್ಬೇಕಂದ್ರೆ ಸ್ವಲ್ಪ ತೊಗೋಬೋದ್ರಿ. ನಾನಿಲ್ಲೇ ಇಷ್ಟು ಗೋಧಿ ಹಿಟ್ಟು ತೊಗೊಂಡು ನೋಡ್ರಿ. ಈಗ ಅದಕ್ಕೆ ಹಾಕ್ಯಂತಾನೆ ನೋಡ್ರಿ. ಇದನ್ನು ಜಾರ್ ತೊಳೆದು ಹಾಕ್ಯಂತಾನೆ ನೋಡ್ರಿ. ಈಗಿನ್ನೂ ಮಿಕ್ಸ್ ಮಾಡಿಲ್ಲ ನಾನು. ಈಗ ಅಚ್ಕಾರದ ಪುಡಿ ಹಾಕ್ಯಂತಾನೆ ನೋಡ್ರಿ. 1.5 ಸ್ಪೂನು ಅಚ್ಕಾರದ ಪುಡಿ ಹಾಕ್ಯಂತ ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ನೋಡ್ರಿ, ನಾನಿಲ್ಲಿ ಮ್ಯಾಗ ಒಂದು ಸ್ವಲ್ಪ ಹಾಕ್ಯಂತ ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಮಕ್ಳಿಗೆ ನೀರು ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕಿದ್ದೆ. ಈಗ ಹಾಕಿದ್ದಿತ್ತಲ್ರಿ ಜಾರ್ ತೊಳೆದ ನೀರಿಂದ ಮಾವಿನ ಹಣ್ಣಿಂದ ಇತ್ತಲ್ಲ, ಈ ಮ್ಯಾಗಿನ ನೀರು ಹಾಕಿಲ್ರಿ ನಾನು. ಈಗ ಅಷ್ಟ್ರಾಗ ಫಸ್ಟ್ ಕಲಸ್ಬೇಕು ನೋಡ್ರಿ. ಈಗ ಈ ಥರ ಆಗೈತಿ. ಈಗ ನೀರು ಹಾಕ್ಯಂತಾನೆ ನೋಡ್ರಿ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಯಬೇಕ್ರಿ. ನೋಡ್ರಿ, ಈ ಥರ ರೆಡಿ ಆಗೈತೆ ನೋಡ್ರಿ. ಅದ ಕರೆಕ್ಟ್ ಐತ್ರಿ. ಈಗ ಇದು ಒಂದು 10 ನಿಮಿಷ ನೆನಿಬೇಕ್ರಿ. ಇದನ್ನು 10 ನಿಮಿಷ ನೆನಾಕ್ಬಿಡ್ತೇನೆ ರೀ. ನೋಡ್ರಿ, ಹಿಟ್ಟು ನೆಂದೈತಿ. ಈಗ ದೋಸೆ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ದೋಸೆನ ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಎಣ್ಣೆ ಈ ಥರ ಸುತ್ತಲಿ ಹಚ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ಈ ಥರ ಸುತ್ತಲಿ ಎಣ್ಣೆ ಹಾಕ್ಯಬೇಕ್ರಿ. ಈಗ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಯಂತಾನೆ ನೋಡ್ರಿ. ಈಗ ಈರುಳ್ಳಿ ಇಟ್ಟು ಹಾಕ್ಯಂತಾನೆ ನೋಡ್ರಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಸುತ್ತಲಿ ಈ ಥರ ಹಾಕ್ಯಬೇಕ್ರಿ. ಈಗ ಟಮಾಟೆ ಹಣ್ಣು ಹಾಕ್ಯಂತಾನೆ ನೋಡ್ರಿ. ಈ ಥರ ಬೇರೆ ಬೇರೆ ಥರ ಐಟಮ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಕೊಂಡು ತಿಂತಾರೆ ನೋಡ್ರಿ. ಈಗ ಇದನ್ನು ಸಣ್ಣ ಇಟ್ಟಣ್ರಿ. ಇದ್ರಿಗೆ ಮುಸ್ತೇನೆ ನೋಡ್ರಿ. ಈ ಥರ ಕ್ಲೋಸ್ ಮಾಡ್ಬೇಕು ನೋಡ್ರಿ. ದೋಸೆ ರೆಡಿ ಆಗೈತಿ. ತೋರಿಸ್ತೇನೆ ನೋಡ್ರಿ. ಈ ಥರ ಸುತ್ತಲಿ ಹಿಂಗೆ ಬಿಡಿಸ್ಕೋಬೇಕ್ರಿ. ನೋಡ್ರಿ, ಈ ಥರ ಬಂದೈತೆ ದೋಸೆ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಈಗ ಇದನ್ನು ತಕ್ಕಂತಾನೆ ಇನ್ನೊಂದು ಥರ ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ಈರುಳ್ಳಿ ಟಮಾಟೆ ಹಣ್ಣು ಚಟ್ನಿ ಮ್ಯಾಗ ಹಾಕಿದ್ರಿ. ಈಗ ಚಟ್ನಿ ಹಾಕ್ಲಿಲ್ದಂಗೆ ಈರುಳ್ಳಿ ಟಮಾಟೆ ಹಣ್ಣು ಐತಲ್ರಿ
ಅದ ಹಿಟ್ಟಿನಾಗ ಹಾಕ್ಯಂಡಾನ ನೋಡ್ರಿ. ಅದ ಹಿಟ್ಟನ್ಯಾಗ ಹಾಕ್ಯಂಡು ಮಿಕ್ಸ್ ಮಾಡ್ಕೊಳನಿ. ಈಗ ಆ ಥರ ಅದನ್ನ ಒಂಥರ ಹೆಂಗೆ ಮಾಡೋದಂತ ನೋಡೋಣ. ಈಗ ಎಣ್ಣೆ ಹಾಕ್ಯಂತೀನಿ ನೋಡ್ರಿ. ನೀವು ದೋಸೆ ಹಾಕಿಂದ ಮ್ಯಾಗ ಆ ಥರ ಆದ್ರೆ ಹಾಕ್ಕೋಬೋದು. ಬೇಡಪ್ಪ ಆ ಥರ ಅಂದ್ರೆ ಅದ ಹಿಟ್ಟಿನಾಗ ಈರುಳ್ಳಿ, ಕೊತ್ತಂಬರಿ, ಟಮಾಟೆ ಹಣ್ಣು ಎಲ್ಲ ಹಾಕ್ಯಬೋದು ನೋಡ್ರಿ. ಈಗ ಹಾಕ್ಯಂತೀನಿ ನೋಡ್ರಿ ದೋಸೆ. ಈ ಥರ ಸುತ್ತಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಾರ. ಉರಿ ಸಣ್ಣ ಇಟ್ಟನ್ರಿ. ಈ ಥರ ಕ್ಲೋಸ್ ಮಾಡ್ತೇನೆ ನೋಡ್ರಿ. ಇದು ದೋಸೆ ರೆಡಿ ಆಗೈತೆ ನೋಡ್ರಿ. ನಾವು ಹೊಳ್ಳಿ ಬೇಯಿಸಿಲ್ರಿ, ಅದನ್ನು ಒಂದು ಸ್ವಲ್ಪ ಏರಾಗ ಜಾಸ್ತಿ ಬೇಯಿಸ್ಕೊಳ್ಳಿ. ಈಗ ಹೊಳ್ಳಿ ಹಾಕಲ್ರಿ ನಾನು. ನೋಡ್ರಿ ಈ ಥರ ಆಗೈತೆ ನೋಡ್ರಿ. ಕುರು ಅಂತೈತೆ ನೋಡ್ರಿ. ಕುರು ಅಂತೈತ್ರಿ. ನೀವು ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ. ಈಗ ನೀವು ಈ ಥರ ಆದ್ರೆ ಮಾಡ್ಬೋದು ರೀ. ಮ್ಯಾಗ ಈರುಳ್ಳಿ, ಟಮಾಟೆ ಹಣ್ಣು ಹಾಕಿದ್ನಲ್ರಿ, ಆ ಥರ ಆದ್ರೆ ಮಾಡ್ಬೋದು.